ಡಿಕೆ ದೆಹಲಿಯ ಪ್ರವಾಸ ಸಕ್ಸಸ್ ಆಯ್ತಾ ಅಥವಾ ಫೇಲ್ ಆಯ್ತಾ? ಇನ್ನು ದೆಹಲಿಯಿಂದ ಬಂದ ಸಿಎಂ ಸ್ಥಾನದ ಆಕಾಂಕ್ಷಿ ಏನಂತಾರೆ? ಡಿಕೆ ದೆಹಲಿಯ ಪ್ರವಾಸ ಸಕ್ಸಸ್ ಆಯ್ತಾ ಫೇಲ್ ಆಯ್ತಾ? ಇನ್ನು ದೆಹಲಿಯಿಂದ ಬಂದಂತಹ ಸಿಎಂ ಸ್ಥಾನದ ಆಕಾಂಕ್ಷಿ. ಪವರ್ ಫೈಟ್ ಮಧ್ಯೆ ಡಿಕೆ ಡಿನ್ನರ್ ಪಾರ್ಟಿ ಆಯೋಜನೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಕ್ಕೆ ಈ ಸಂಭ್ರಮ. ಸಿಎಂ, ಸಚಿವರು, ಶಾಸಕರುಗಳು, ಹಿರಿಯ ನಾಯಕರಿಗೆ ಆಹ್ವಾನ ಹೋಗಿದೆ. ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಕೊಡಲಿದ್ದಾರೆ ಡಿಕೆಶಿ. ಔತಣಕೂಟದ ಹಿಂದಿದೆಯಾ ಹಾಗಾದ್ರೆ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ? ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಕೆ ಆಯಿತು. ಈ ಹಿನ್ನೆಲೆಯಲ್ಲಿ ಔತಣಕೂಟ ಇರುತ್ತೆ. ಸಿಎಂಗೂ ಕೂಡ ಆಹ್ವಾನ ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಎಲ್ಲರನ್ನ ಒಂದು ಕಡೆಗೆ ಸೇರಿಸಲಿದ್ದಾರೆ ಡಿಸಿಎಂ. ಈಗಾಗಲೇ ಹೊಸಬರು ಬರಬೇಕು ಅಂದಿರೋ ಡಿಸಿಎಂ ಡಿಕೆಶಿ. ಪವರ್ ಫೈಟ್ ಮಧ್ಯೆ ಕುತೂಹಲ ಮೂಡಿಸಿದೆ. ದೆಹಲಿ ಪ್ರವಾಸದ ಬೆನ್ನಲ್ಲೇ ಡಿಕೆಶಿಯ ಡಿನ್ನರ್ ತಂತ್ರ ಸಾಕಷ್ಟು ಕುತೂಹಲ ಮೂಡಿಸಿದೆ. ತಾಳ್ಮೆಯಿಂದ ಎಲ್ಲರ ಸಹಕಾರ ಕೋರ್ತಾ ಇದ್ದಾರಾ? ಒಟ್ಟುಗೂಡಿಸುವ ತಂತ್ರನ ಇದು? ನೆಪಕ್ಕೆ ಕೆಪಿಸಿಸಿ, ಆದ್ರೆ ಡಿನ್ನರ್ ಕೊಡ್ತಿರೋದು ಬೇರೆ ಲೆಕ್ಕಾಚಾರವೇ ಇದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನ ಮೂಡಿಸಿದೆ. ಪ್ರವಾಸ ಆಯ್ತು, ಸಕ್ಸಸ್ ಆಯ್ತಾ ಫೇಲ್ ಆಯ್ತು ಅನ್ನುವಂಥ ಹಿನ್ನೆಲೆಯಲ್ಲೇ ಈಗ ಸಿಎಂ ಸ್ಥಾನದ ಆಕಾಂಕ್ಷಿ ಪವರ್ ಫೈಟ್ ಮಧ್ಯೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ತಾವು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಕ್ಕೆ ಈ ಸಂಭ್ರಮಾಚರಣೆ ಇರುತ್ತೆ. ಸಿಎಂಗೆ ಬುಲಾವ್ ಹೋಗಿದೆ. ಸಚಿವರುಗಳು, ಶಾಸಕರುಗಳು, ಹಿರಿಯ ನಾಯಕರೆಲ್ಲರಿಗೂ ಆಹ್ವಾನ ಹೋಗಿದೆ. ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಕೊಡ್ತಾರೆ ಡಿಕೆ ಶಿವಕುಮಾರ್. ಔತಣಕೂಟದ ಹಿಂದೆ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರವೂ ಇದೆ ಅನ್ನುವಂಥದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಕೆಯಾಯಿತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪ. ದೀಪ, ಈಗ ಮತ್ತೆ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಹೊಸ ಲೆಕ್ಕಾಚಾರದಲ್ಲಿ ಈ ಡಿನ್ನರ್ ಪಾರ್ಟಿಯನ್ನ ಆರಂಭ ಮಾಡಿದ್ದಾರಾ ಅಥವಾ ಈ ಬೇರೆ ಲೆಕ್ಕಾಚಾರದಲ್ಲಿಯೇ ಇದನ್ನ ಮಾಡ್ತಿದ್ದಾರಾ ಅನ್ನುವಂಥದ್ದು ಏನಿದೆ ಹೆಚ್ಚಿನ ಮಾಹಿತಿ ದೀಪ? ಮಂಜರಿ, ನಿಜ 6 ವರ್ಷ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಂದ್ರೆ ಅವರು ಅಧಿಕಾರ ವಹಿಸಿಕೊಂಡು 6 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಂದ್ರೆ ರಾತ್ರಿಯ ವೇಳೆಗೆ ಎಲ್ಲಾ ಶಾಸಕರು, ಸಚಿವರು, ಪರಿಷತ್ನ ಕಾಂಗ್ರೆಸ್ ಸದಸ್ಯರುಗಳು, ಸಿಎಂ ಎಲ್ಲರಿಗೂ ಕೂಡ ಔತಣಕೂಟವನ್ನ ಡಿಕೆ ಶಿವಕುಮಾರ್ ಇಟ್ಕೊಂಡಿರುವಂತದ್ದು. ನಾಯಕತ್ವ ಬದಲಾವಣೆ ಅನ್ನುವಂತಹ ಚರ್ಚೆಯ ಮಧ್ಯೆ ಈ ಒಂದು ಡಿನ್ನರ್ ಮೀಟಿಂಗ್ ಸಹಜವಾಗಿ ಕುತೂಹಲವನ್ನ ಮೂಡಿಸಿದೆ. ಕಾರಣ ಒಂದು ಹಂತಕ್ಕೆ ಎಲ್ಲವೂ ಕೂಡ ಸಕ್ಸಸ್ ಆಗ್ತಿದೆ ಅನ್ನುವಂತಹದ್ದು ಡಿಕೆ ಬಣದ ಒಂದಿಷ್ಟು ಮಾತಾದ್ರೆ, ಏನೂ ಆಗ್ತಿಲ್ಲ ಅನ್ನುವಂತಹದ್ದು ಸಿದ್ದರಾಮಯ್ಯ ಬಣದ ಮಾತು. ಅದ್ರ ಮಧ್ಯೆ ಎಲ್ಲರನ್ನೂ ಕರೆದು ಡಿನ್ನರ್ ಕೊಡುವಂತಹದ್ದು ಏನಿದೆ ಅದು ಕೇವಲ ಕೆಪಿಸಿಸಿ ಅನ್ನುವುದು ನೆಪ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಇದೆಲ್ಲವೂ ಕೂಡ ನಾವು ಒಂದು ಜೊತೆಗಿದ್ದೇವೆ ಅನ್ನುವಂಥದ್ರ ಜೊತೆಗೆ ಸಾಫ್ಟ್ ಆಗಿ ಎಲ್ರನ್ನೂ ಕೂಡ ತಮ್ಮತ್ತ ಒಂದಿಷ್ಟು ವಾಲಿಸಿಕೊಳ್ಳುವಂತಹ ತಂತ್ರವನ್ನೇನಾದ್ರೂ ಡಿಕೆ ಶಿವಕುಮಾರ್ ಮಾಡಿದ್ರ ಅನ್ನುವಂತಹದ್ದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಇವತ್ತಿನ ಡಿನ್ನರ್ ಮೀಟಿಂಗ್ ಒಂದು ಮೆಸೇಜ್ ಅಂತೂ ಹೋಗುತ್ತೆ. ಡಿಕೆ ಶಿವಕುಮಾರ್ ಅವರ ಮುಂದಿನ ನಾಯಕತ್ವ ವಿಚಾರ ಏನಿದೆ ಅದಕ್ಕೆ ಎಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗ್ತಾರೆ ಅನ್ನುವಂತಹದ್ದನ್ನ ಒಂದು ಅಂದ್ರೆ ಏನು ಶಕ್ತಿ ಪ್ರದರ್ಶನ ಅಂತಾರೆ, ಆ ಮೂಲಕ ಹೈಕಮಾಂಡ್ಗೂ ಕೂಡ ತೋರಿಸುವಂತಹ ತಂತ್ರವೂ ಕೂಡ ಇರಬಹುದು. ಹಾಗಾಗಿ ಇವತ್ತಿನ ಡಿನ್ನರ್ ಮೀಟಿಂಗ್ ಕುತೂಹಲದ ಜೊತೆಗೆ ಯಾರೆಲ್ಲ ಭಾಗಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ನನಗೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪವರ್ ಫೈಟ್ ಮಧ್ಯೆ ಆಯೋಜನೆ ಮಾಡಿರುವಂತಹ ಈ ಡಿನ್ನರ್ ಮೀಟಿಂಗ್ ಕೇವಲ ಡಿನ್ನರ್ ಮೀಟಿಂಗ್. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಕ್ಕೆ ಮಾತ್ರ ಈ ಸಂಭ್ರಮನ ಅಥವಾ ಇದರ ಹಿಂದೆ ಬೇರೆ ಲೆಕ್ಕಾಚಾರವೇ ಇದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನ ಮೂಡಿಸಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ, ಸಚಿವರುಗಳು, ಶಾಸಕರು ಸೇರಿದಂತೆ ಎಲ್ಲರಿಗೂ ಕೂಡ ಆಹ್ವಾನ ಇರುತ್ತೆ. ಹೊಸ ಲೆಕ್ಕಾಚಾರದಲ್ಲಿಯೇ ಇದ್ದಾರೆ ಅನ್ಸುತ್ತೆ ಕೆಪಿಸಿಸಿ ಅಧ್ಯಕ್ಷರು. 6 ವರ್ಷ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಶಾಸಕರನ್ನ, ಸಚಿವರನ್ನ, ಸಿಎಂ ಸೇರಿದಂತೆ ಎಲ್ಲ ಗಣ್ಯರನ್ನ ಡಿನ್ನರ್ ಪಾರ್ಟಿಗೆ ಕರೆದಿರುವಂತದ್ದು. ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಕೊಡ್ತಾರೆ ಡಿಕೆಶಿ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಯ್ತು, ಅದಕ್ಕೆ ಈ ಡಿನ್ನರ್ ಪಾರ್ಟಿ. ಜೊತೆಗೆ ಹಿಂದಿನ ಲೆಕ್ಕಾಚಾರವು ಪವರ್ ಫೈಟ್ ಪರವಾಗಿಯೇ ಇದೆ. ಎಲ್ಲರನ್ನ ಒಗ್ಗೂಡಿಸಿ ಮತ್ತೆ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರಾ ಡಿಕೆಶಿ ಅನ್ನುವಂಥದ್ದು.